ನಾನು ಕೇಳೋದು, ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸಿ ಬಿಡಿ ಅಂತ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿದವರು ಜೈಲಿಗೆ ಹೋಗ್ತಾರೆ. ಧರ್ಮಸ್ಥಳದ ದೇವಸ್ಥಾನಕ್ಕೆ ಜೆಸಿಬಿ ನುಗ್ಗಿಸಬೇಕು ಅಂದವರು ರಾಜಾರೋಷವಾಗಿ ಹೊರಗಡೆ ಇರ್ತಾರೆ. ಧರ್ಮಸ್ಥಳ ದೇವಸ್ಥಾನದ ಮುಂದೆ ನಿಂತು ಜನ ದಂಗೆ ಎದ್ದು ದೇವಸ್ಥಾನದ ಮೇಲೆ ಕಲ್ಲು ಹೊಡಿಬೇಕು ಅಂತ ಹೇಳಿದ ಇದೇ ಸುಜಾತ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿರ್ತಾರೆ. ನಡೀತಾ ಇರೋದು ಇದು. ಒಂದೇ ಒಂದು ಕೂದಲೆಳೆಯಷ್ಟು ಎಳ್ಳು ಕಾಳಿನಷ್ಟು ಸಾಕ್ಷ್ಯ ಇಲ್ಲದೆ ಕಾಮಾಂಧ ಅಂದಂಥವರು ಹೀರೋಗಳ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ ಇಂದ ಬರ್ತಾರೆ. ಹೀರೋಗಳ ರೀತಿಯಲ್ಲಿ SIT ಹೋಗ್ತಾರೆ, SIT ಇಂದ ಬರ್ತಾರೆ. ಇದೇ ಮಾತುಗಳನ್ನು ಪೈಗಂಬರರ ಬಗ್ಗೆ ಆಡಿದ್ರೆ ಸರ್ ತನ್ಸಿಜುದ ಅಂತಿರ್ಲಿಲ್ವಾ? ನಮಗ್ ಧರ್ಮಸ್ಥಳ ದೇವಸ್ಥಾನ ಟಾರ್ಗೆಟ್ ಅಲ್ಲ ಅಂತ ಅನ್ತಾನೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಜೆಸಿಬಿ ಹಚ್ಚಬೇಕು. ಇಲ್ಲದೆ ಇರೋ ಮಗಳನ್ನ ನನಗೆ ಅಸ್ಥಿನಾರು ಹುಡುಕಿ ಕೊಡಿ, ಸನಾತನ ಸಂಸ್ಕೃತಿಯ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಹೇಳಿಕೊಂಡು ಬಂದ ಮಹಿಳೆ ದೇವಸ್ಥಾನದ ಮುಂದೆ ದಂಗೆ ಎದ್ದು ಕಲ್ಲು ತೂರಬೇಕು ಅಂತ ಮಾತಾಡೋದು. ಆಲ್ ಆರ್ ಸೇಫ್. ಅದಕ್ಕೆ ಹೇಳದ್ ನಾನು, ಇಲ್ಲಿ ಕೆಲವರ ಧಾರ್ಮಿಕ ಭಾವನೆಗಳಿಗೆ ಉಳಿದವರ ಧಾರ್ಮಿಕ ಭಾವನೆಗಳಿಗಿಂತಲೂ ಹೆಚ್ಚಿನ ಬೆಲೆ ಇದೆ. ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸಿ ನೋಡಿ ಅಂದಂಥ ಮಹೇಶ್ ವಿಕ್ರಮ್ ಹೆಗಡೆ ಇವತ್ತು ರಾತ್ರಿ ಜೈಲಲ್ಲಿ ಕಳೀತಾರೆ. ಇದನ್ನ ನೋಡಿ ನಿಮಗೆ ರಕ್ತ ಕುದಿತಾ ಇಲ್ವಾ ಮಹಾಜನಗಳೇ ಅಂತ ಹೇಳಿದವರು ಮತ್ತೆ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಆರಾಮಾಗಿರ್ತಾರೆ.